ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಿಲೇಷನ್ಶಿಪ್ ಕೋಚ್ ಸುನೀತಾ ರಾಣಿ. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ವಾಕಿಂಗ್ ಆನ್ ಎಗ್ಶೆಲ್ಸ್ ಅನ್ನುವಂಥ ಒಂದು ಸೈಕಲಾಜಿಕಲ್ ಟರ್ಮ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಏನಿದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ವಾಕಿಂಗ್ ಆನ್ ಎಗ್ಶೆಲ್ಸ್ ಅಂದಾಗ ಇದು ಒಂದು ಟಾಕ್ಸಿಕ್ ಬಿಹೇವಿಯರ್. ರಿಲೇಷನ್ಶಿಪ್ನಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡ್ತಾರೆ ಆ್ಯಂಡ್ ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಯು ಕ್ಯಾನ್ ಎನ್ಕರೇಜ್. ಇದು ನಿಮಗೆ ಗೊತ್ತಾಗಿದ ತಕ್ಷಣ ಇದನ್ನು ಎಷ್ಟಾಗುತ್ತೆ ಅಷ್ಟು ನೀವು ತಡಿಬಹುದು. ಯಾವಾಗ ಇದೊಂದು ಪ್ರಾಬ್ಲಮ್ ಅಂತ ಅರ್ಥ ಆಗುತ್ತೆ ನೀವು ತಡಿಬಹುದು. ಏನಿದು ಅಂತ ಹೇಳ್ತೀನಿ. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ಇದೊಂದು ಫ್ರೆಂಡ್ಶಿಪ್ ಆಗಿರಬಹುದು, ಯಾವುದೇ ಆದ ಒಂದು ರಿಲೇಷನ್ಶಿಪ್ನಲ್ಲೂ ಈ ಒಂದು ಪ್ರಾಬ್ಲಮ್ ನಡಿಬಹುದು. ವಾಕಿಂಗ್ ಆನ್ ಎಗ್ಶೆಲ್ಸ್ ಅಂದಾಗ ನಿಮಗೆ ಒಂದು ಅನುಭವ ಬರುತ್ತೆ, ನನ್ನಿಂದ ಏನಾದರೂ ತಪ್ಪಾಗೋಗುತ್ತಾ, ನನ್ನ ಕಡೆಯಿಂದ ಅವ್ರಿಗೇನಾದರೂ ಹರ್ಟ್ ಆಗೋಗುತ್ತಾ, ಅಥವಾ ನೀವು ತಪ್ಪು ಮಾಡಿಬಿಡ್ತೀನಿ ಅನ್ನುವಂಥ ಒಂದು ಭಯ, ಆತಂಕ ಕಾಡ್ತಾ ಇರುತ್ತೆ. ಯಾಕಾಗುತ್ತೆ ಅಂದರೆ ಇನ್ನೊಬ್ಬ ಪಾರ್ಟ್ನರ್, ನೀವು ಯಾರನ್ನ ಹ್ಯಾಂಡಲ್ ಮಾಡ್ತಿರ್ತೀರ, ಅವರು ನಿಮಗೆ ಆ ಥರದೊಂದು ಭಾವನೆಯನ್ನು ಮೂಡಿಸ್ತಿರ್ತಾರೆ, ನಿಮ್ಮಲ್ಲೇನೋ ಕೊರತೆ ಇದೆ ಅಂತ. ಸೊ ಇದು ಒಂದು ಬಿಹೇವಿಯರ್ ಇದೆಯಲ್ಲ, ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಅರಿವಾಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಎಸ್ಟೀಮ್ಗೆ ಧಕ್ಕೆ ಕೂಡ ಬೀಳುತ್ತೆ. ಏನಿದು ಅಂತ ನಾನು ಇನ್ನೂ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ರಿಲೇಷನ್ಶಿಪ್ ಎಲ್ಲಿ ಹಾಳಾಗೋಗುತ್ತೋ ಅನ್ನುವಂಥ ಭಯದಲ್ಲಿ ನೀವು ಚಿಂತೆ ಮಾಡ್ತಿರ್ತೀರ. ಏನಾಗುತ್ತೆ, ಅವ್ರ ಮೂಡ್ ಹೇಗಿದೆ, ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೋ ಇಲ್ವೋ. ಸೊ ನಿಮ್ಮ ದಿನ ಎಲ್ಲ ಆ ವ್ಯಕ್ತಿಯ ಬಗ್ಗೆನೇ ನೀವು ಯೋಚನೆ ಮಾಡಿ ಮಾಡಿ ಕೊರಗುತ್ತಾ ಇರ್ತೀರ. ಸೊ ಅಗೇನ್ ಇಟ್ಸ್ ನಾಟ್ ಹೆಲ್ದಿ. ಆದರೂ ಕೂಡ ಈ ವ್ಯಕ್ತಿ ಬೇಕೇ ಬೇಕು ಅನ್ನುವಂಥ ಹಂಬಲದಲ್ಲಿರ್ತೀರ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಫಿಲ್ಟರಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ನಿಮಗಿಷ್ಟ ಇಲ್ಲ ಅಂದರೂ ಕೂಡ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ಮಾಡ್ತಿರ್ತೀರ. ಅಥವಾ ನಾನು ಹೀಗೆ ಮಾತಾಡಿಬಿಟ್ರೆ ಅವ್ರಿಗೆ ಬೇಜಾರಾಗೋದ್ರಿಂದ ನಾನು ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅಥವಾ ನಾನು ಆಚೆ ಹೋದರೆ ಅವ್ರಿಗೆ ನೋವಾಗುತ್ತೆ, ಸೊ ನಾನು ಆಚೆನೇ ಹೋಗೋದಿಲ್ಲ. ಅಥವಾ ನಾನು ಕೆಲಸಕ್ಕೆ ಹೋದರೆ ಅವ್ರಿಗೆ ಬೇಜಾರಾಗುತ್ತೆ, ನಾನು ಅದನ್ನು ಮಾಡೋದೇ ಇಲ್ಲ. ಇದೇನಾಗುತ್ತೆ ಅಂದರೆ, ಈಗ ನೀವೊಂದು ಎಗ್ಶೆಲ್ ಅಂದಾಗೇನು, ಗಾಜಿನ ಮೇಲೆ ನೀವು ಕಾಲಿಟ್ಟರೆ ಏನಾಗುತ್ತೆ, ನೋವಾಗುತ್ತೆ. ಸೊ ಆ ಥರ ನಿಮಗೆ ಅನುಭವ ಆಗ್ತಿರುತ್ತೆ ಈ ಒಂದು ವ್ಯಕ್ತಿ ಜೊತೆ ಇದ್ದಾಗ. ಸೊ ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ತಾ ಹೋಗ್ತೀರಾ ಈ ಒಂದು ಪ್ರೋಸೆಸ್ನಲ್ಲಿ. ಚೇಂಜಿಂಗ್ ಯೋರ್ ಬಿಹೇವಿಯರ್, ನಿಮ್ಮ ತನವನ್ನು ನೀವು ಕಳ್ಕೊಳ್ತೀರಾ. ಯಾಕೆಂದರೆ ಅವ್ರಿಗೇನು ಸರಿ ಅನಿಸುತ್ತೆ ಅದನ್ನ ನೀವು ಮಾಡ್ತಾ ಹೋಗ್ತೀರಾ. ಅವ್ರಿಗೆ ಯಾವ ರೀತಿಯಾದ ಬಟ್ಟೆ ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೊಳ್ಳೋಕೆ ಇಷ್ಟಪಡ್ತೀರಾ. ಸೊ ನಿಮ್ಮ ತನವನ್ನು ನಿಧಾನವಾಗಿ ಆ ಒಂದು ರಿಲೇಷನ್ಶಿಪ್ನಲ್ಲಿ ಕಳ್ಕೊಳ್ತಾ ಬರ್ತೀರಾ. ದಟ್ ಕ್ಯಾನ್ ಬಿ ಎನ್ ಇನ್ಫ್ಲೂಯೆನ್ಸ್ ಆನ್ ಯು. ಮೂರನೇ ವಿಚಾರ ಏನಾಗುತ್ತೆ ಅಂದರೆ, ಅವರ ಮೂಡ್ ಏನಾಗಿರುತ್ತೆ ಅದು ನಿಮ್ಮ ಮೂಡ್ ಆಗಿರಬೇಕು ಅಂತ ಆ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅವ್ರು ತುಂಬ ಖುಷಿಯಾಗಿದ್ದಾರೆ ಅಂದರೆ ನೀವು ಖುಷಿಯಾಗಿರ್ತೀರ. ಅವ್ರು ತುಂಬ ನೋವಲ್ಲಿದ್ದಾರೆ ಅಂದರೆ ನೀವು ನೋವಲ್ಲಿದ್ದೀರಾ. ಆದರೆ ನಿಮಗೆ ನೋವಾದಾಗ, ನಿಮಗೆ ಖುಷಿಯಾದಾಗ ಅವ್ರು ಅದಕ್ಕೆ ಸರಿಯಾಗಿ ಸ್ಪಂದಿಸೋದಿಲ್ಲ. ಸೊ ನೀವು ಅವರ ಮೂಡಿಗೆ ಈಕ್ವಲೈಸ್ ಆಗ್ತಾ ಬರ್ತೀರಾ. ಆ್ಯಂಡ್ ಅಗೇನ್ ನಿಮ್ಮ ಇಮೋಷನ್ಸ್ಗೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ರೆಸ್ಪೆಕ್ಟ್ ಇರೋದಿಲ್ಲ. ಐದನೇ ವಿಚಾರ ಏನಾಗುತ್ತೆ ಅಂದರೆ, ನೀವು ಖುಷಿಯಾಗಿಲ್ಲ. ಆ ರಿಲೇಷನ್ಶಿಪ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ ಖುಷಿ ಸಿಗ್ತಾ ಇಲ್ಲ, ಆದರೂ ಕೂಡ ಆ ವ್ಯಕ್ತಿ ಬೇಕು ಅನ್ನುವಂಥ ಒಂದು ವೀಕ್ನೆಸ್ ಇರುತ್ತೆ. ಸೊ ದಟ್ ಕ್ಯಾನ್ ನಾಟ್ ಬಿ ಲವ್, ದಟ್ ಕ್ಯಾನ್ ಬಿ ಅನ್ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟಲ್ಲೂ ಎಷ್ಟೋ ಸ್ಟೈಲ್ಸ್ ಇದೆ. ಆ್ಯಂಗ್ಷಿಯಸ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಹಾಗೂ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಬಟ್ ದಿಸ್ ಈಸ್ ಸಮಥಿಂಗ್ ವೆರಿ ಮಚ್ ಆ್ಯಂಗ್ಷಿಯಸ್ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಈ ರೀತಿಯಾದ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ಇದು ಒಂದು ಹೆಲ್ದಿಯಾದ ರಿಲೇಷನ್ಶಿಪ್ ಅಂತೂ ಅಲ್ವೇ ಅಲ್ಲ. ಸೊ ಯೋಚನೆ ಮಾಡಿ, ಇಸ್ ದಿಸ್ ಸಮಥಿಂಗ್ ಗುಡ್ ಫಾರ್ ಯು? ಬಿಕಾಸ್ ಇಟ್ಸ್ ರಿಯಲಿ ನಾಟ್ ಗುಡ್ ಫಾರ್ ಯು. ನೀವು ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆ ಕೂಡ ಈ ಒಂದು ಸಿಚುವೇಷನಲ್ಲಿರುತ್ತೆ. ವಾಕಿಂಗ್ ಆನ್ ಎಗ್ಶೆಲ್ಸ್ ಅಂತ ಈ ಒಂದು ಟರ್ಮ್ನ ನಾವು ಹೇಳ್ತೀವಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.